ಬಿಗ್ ಬಾಸ್ ಕನ್ನಡ ಸೀಸನ್ 12 ಮೊದಲ ಮಿಡ್ ಸೀಸನ್ ಫಿನಾಲೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗಲಿದೆ. ಕಿಚ್ಚ ಸುದೀಪ್ ಅವರು ಈ ಒಂದು ಫಿನಾಲೆಯಲ್ಲಿ ಹೇಗೆ ಮಿಂಚ್ತಾರೆ, ಈ ಫಿನಾಲೆಯಲ್ಲಿ ಸ್ಪರ್ಧಿಗಳಿಗೆ ಯಾವೆಲ್ಲ ಟ್ವಿಸ್ಟ್ಗಳನ್ನು ಕೊಡ್ತಾರೆ, ಯಾವೆಲ್ಲ ಸ್ಪರ್ಧಿಗಳಿಗೆ ಗೇಟ್ ಪಾಸ್ ಕೊಡ್ತಾರೆ, ಯಾವೆಲ್ಲ ಸ್ಪರ್ಧಿಗಳಿಗೆ ಗ್ರಹಚಾರ ಬಿಡಿಸ್ತಾರೆ, ಯಾರಿಗೆ ಕಿಚ್ಚನ ಚಪ್ಪಾಳೆ ಸಲ್ಲಲಿದೆ ಎನ್ನುವ ಕುತೂಹಲ ಎಲ್ಲ ವೀಕ್ಷಕರಿಗೂ ಹಾಗೂ ಬಿಗ್ ಬಾಸ್ನಲ್ಲಿ ಇರುವ ಸ್ಪರ್ಧಿಗಳಿಗೂ ಇದ್ದೇ ಇರುತ್ತೆ. ಹೀಗಿರುವಾಗ ಇಂದು ನಡೆದ ಎಲಿಮಿನೇಷನ್ ರೌಂಡ್ನಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಪಾರಾಗಿ ಫಿನಾಲೆ ಮೆಟ್ಟಲೇರಿದ್ದಾರೆ, ಯಾವೆಲ್ಲ ಸ್ಪರ್ಧಿಗಳು ಎಲಿಮಿನೇಟ್ ಆಗಿ ಮನೆ ತಲುಪ್ತಾರೆ ಎನ್ನುವ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ, ಡೇಂಜರ್ ಝೋನ್ನಲ್ಲಿ ಇರುವ ಆ 3 ಸ್ಪರ್ಧಿಗಳು ಯಾರು, ವೈಲ್ಡ್ ಕಾರ್ಡ್ ಮೂಲಕ ಯಾವೆಲ್ಲ ಸ್ಪರ್ಧಿಗಳು ಮನೆಗೆ ಬರ್ತಾರೆ ಎಲ್ಲ ವಿಚಾರವನ್ನು ತಿಳಿಸೋಣ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹೌದು, ಬಿಗ್ ಬಾಸ್ ಸೀಸನ್ 12 ಶುರುವಾಗಿ ಕೇವಲ 3 ವಾರ ಆಗಿದೆ ಅಷ್ಟೇ. ಆದರೆ ಈ ಸೀಸನ್ ಎಲ್ಲ ಸೀಸನ್ ಅಂತಲ್ಲ, 3ನೇ ವಾರಕ್ಕೆ ಬಿಗ್ ಬಾಸ್ ತಂಡವು ಸ್ಪರ್ಧಿಗಳಿಗೆ ಶಾಕನ್ನು ನೀಡಿದ್ದಾರೆ. ಹೌದು, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟ್ ಎನ್ನುವಂತೆ 3ನೇ ವಾರಕ್ಕೆ ಮಾಸ್ ಎಲಿಮಿನೇಷನ್ ನಡೆಯಲಿದ್ದು, ಗುಂಪು ಗುಂಪಾಗಿ ಸ್ಪರ್ಧಿಗಳು ಎಲಿಮಿನೇಟ್ ಆಗಿ ಮನೆಯಿಂದ ಆಚೆ ಹೋಗಲಿದ್ದಾರೆ. ಹೌದು, ಈ ಒಂದು ಎಲಿಮಿನೇಷನ್ ರೌಂಡ್ನಲ್ಲಿ ಗಿಲ್ಲಿ ನಟ, ರಕ್ಷಿತಾ ಶೆಟ್ಟಿ, ಧನುಷ್ ಗೌಡ ಹಾಗೂ ಚಂದ್ರಪ್ರಭಾ ಅವರು ಅತಿ ಹೆಚ್ಚು ಓಟ್ ಪಡೆಯುವುದರ ಮೂಲಕ ಸೇಫ್ ಆಗಿದ್ದಾರೆ. ಇನ್ನು ಡೇಂಜರ್ ಝೋನ್ನಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಇದ್ದಾರೆ ಅಂತ ನೋಡೋದಾದರೆ, ಕರಿಮಣಿ ಖ್ಯಾತಿಯ ಸ್ಪಂದನ ಅವರು, ಹಿರಿಯ ನಟಿ ರೀಲ್ಸ್ ಸ್ಟಾರ್ ಮಲ್ಲಮ್ಮ ಹಾಗೂ ಸಿಲಿಲಲ್ಲಿ ಹಾಗೂ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಖ್ಯಾತಿಯ ಮಂಜು ಭಾಷಿಣಿ ಅವರು ಡೇಂಜರ್ ಝೋನ್ನಲ್ಲಿ ಇದ್ದಾರೆ. ಹೌದು, ಸ್ಪಂದನ ಅವರು ಮೊದಲಿನಿಂದಲೂ ಸಿಕ್ಕಾಪಟ್ಟಿ ಸೈಲೆಂಟ್ ಆಗಿ ಆಡ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಅವರ ವಾಯ್ಸ್ ಕೇಳ್ತಾ ಇರಲಿಲ್ಲ. ಟಾಸ್ಕ್ ಅಂತ ಬಂದಾಗಲೂ ಕೂಡ ಅಷ್ಟೊಂದಾಗಿ ಅದ್ಭುತವಾಗಿ ಪ್ರದರ್ಶನವನ್ನು ನೀಡಿಲ್ಲ. ಗುಂಪಲ್ಲಿ ಗೋವಿಂದ ಎನ್ನುವ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಕಣ್ಮರೆಯಾಗಿದ್ರು. ಇನ್ನು ಮಲ್ಲಮ್ಮ ಅವರು ಮೊದಲ ವಾರ ಸಿಕ್ಕಾಪಟ್ಟಿ ಸದ್ದನ್ನು ಮಾಡ್ತಿದ್ರು. ಅಷ್ಟೊಂದು ಹಿರಿಯ ಸ್ಪರ್ಧಿ ಆಗಿರುವ ಅವರು ಟಾಸ್ಕ್ ಅಂತ ಬಂದರೆ ಕೊಂಚ ನರ್ವಸ್ ಆಗ್ತಾ ಇದ್ರು. ಬಿಗ್ ಬಾಸ್ ಹೇಳುವ ಯಾವ ರೂಲ್ಸನ್ನು ಕೂಡ ಅವರಿಗೆ ಅರ್ಥವಾಗ್ತಿರ್ಲಿಲ್ಲ. ಇನ್ನು 2ನೇ ಹಾಗೂ 3ನೇ ವಾರದಲ್ಲಿ ಮಲ್ಲಮ್ಮ ಅವರು ಅಷ್ಟೊಂದಾಗಿ ಕಾಣಿಸಿಕೊಂಡಿಲ್ಲ. ಇದೇ ಕಾರಣಕ್ಕೂ ಏನೋ ಮಲ್ಲಮ್ಮ ಅವರು ಕೂಡ ಡೇಂಜರ್ ಝೋನನ್ನು ತಲುಪಿದ್ದಾರೆ. ಇನ್ನು 3ನೇದಾಗಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಖ್ಯಾತಿಯ ಬಂಗಾರಮ್ಮ ಅಲಿಯಾಸ್ ಮಂಜು ಭಾಷಿಣಿ ಅವರು ಮೊದಲ ವಾರ ಆಕ್ಟಿವ್ ಆಗಿ ಇದ್ದರು. 2ನೇ ವಾರದಿಂದ ಸಿಕ್ಕಾಪಟ್ಟಿ ಸೈಲೆಂಟ್ ಆಗಿ ಆಡ್ತಾ ಇದ್ದಾರೆ. ಯಾವ ಒಂದು ಫಿಸಿಕಲ್ ಟಾಸ್ಕ್ನಲ್ಲೂ ಕೂಡ ಭಾಗವಹಿಸದೆ ಬಿಗ್ ಬಾಸ್ ಕೊಡುವಂತಹ ರೂಲ್ಸ್ಗಳನ್ನು ಕೂಡ ಬ್ರೇಕ್ ಮಾಡ್ತಲೇ ಇದ್ದಾರೆ. ಇದೇ ಕಾರಣಕ್ಕೂ ಏನು ಸ್ಪಂದನ, ಮಲ್ಲಮ್ಮ ಹಾಗೂ ಮಂಜು ಭಾಷಿಣಿ ಅವರು ಡೇಂಜರ್ ಝೋನನ್ನು ತಲುಪಿದ್ದಾರೆ. ಇನ್ನು ವರದಿಗಳ ಪ್ರಕಾರ ಈ 3 ಜನ ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ವೈಲ್ಡ್ ಕಾರ್ಡ್ ಮೂಲಕ ವಿಜಯ್ ಸೂರ್ಯ, ಶ್ವೇತಾ ಪ್ರಸಾದ್, ರಾಮಾಚಾರಿ ಖ್ಯಾತಿಯ ಚಾರು, ಕ್ವಾಟ್ಲೆ ಕಿಚನ್ ಖ್ಯಾತಿ ಚಂದನ್ ಅವರು ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರಂತೆ. ಇನ್ನು ನಿಮ್ಮ ಪ್ರಕಾರ ಈ ವಾರ ಯಾರು ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರೆ, ಹಾಗೆ ವೈಲ್ಡ್ ಕಾರ್ಡ್ ಮೂಲಕ ಯಾವೆಲ್ಲ ಸ್ಪರ್ಧಿಗಳು ಮನೆಗೆ ಬರಬೇಕು, ತಪ್ಪದೇ ಕಮೆಂಟ್ಸ್ ಮೂಲಕ ತಿಳಿಸಿ. ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.